ತೀರ್ಥಪಟ್ನ ಎನ್ನುವ ಊರಿನಲ್ಲಿ ರಾಘವಯ್ಯ ಎನ್ನುವ ವ್ಯಾಪಾರಿ ಇದ್ರು. ಅವರಿಗೆ ಇಬ್ರು ಹೆಣ್ಣು ಮಕ್ಕಳು, ರೋಜಾ ಮತ್ತು ರಮ್ಯಾ. ಅವರಿಬ್ಬರು ವ್ಯಾಪಾರಿಯ ಮಗಳಾದ ಕಾರಣ ಇಬ್ಬರಿಗೂ ದುರಂಕಾರ ಜಾಸ್ತಿ ಇತ್ತು. ಅವರು ಪಟ್ನದಲ್ಲಿ ಓದಿದ ಕಾರಣ ಎಲ್ಲರನ್ನು ತುಂಬಾ ಕೇವಲವಾಗಿ ನೋಡ್ತಿದ್ರು. ಹೀಗೆ ಅವರು ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ತಂದೆಯನ್ನು ನೋಡಿ ಭಯ ಇದ್ದ ಕಾರಣ ತನ್ನ ತಂದೆಯಾದ ರಾಘವಯ್ಯನ ಮಾತನ್ನು ಮಾತ್ರ ಕೇಳ್ತಿದ್ರು. ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ರಾಘವಯ್ಯ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಒಂದು ದಿನ ಬೆಳಿಗ್ಗೆ 10 ಗಂಟೆ ಇಬ್ಬರು ನಿದ್ರೆಯಿಂದ ಎದ್ದು ಬಂದು ಹಾಲಲ್ಲಿ ಕೂತ್ರು. ರಂಗಯ್ಯ, ನಾನು ಎದ್ದು 10 ನಿಮಿಷ ಆಯ್ತು, ಇನ್ನೂ ನನಗೆ ಕಾಫಿನೇ ತಗೊಂಬಂದ್ ಕೊಡ್ಲಿಲ್ಲ. ಅಮ್ಮ, ಇವತ್ತು ಕೆಲ್ಸದವಳಿಗೆ ಹುಷಾರಿಲ್ಲ ಅಂತ ಕೆಲ್ಸಕ್ಕೆ ಬರ್ಲಿಲ್ಲ. ಟೀ ಅಲ್ವಮ್ಮ, 10 ನಿಮಿಷದಲ್ಲಿ ನಾನು ಹಾಕ್ಕೊಡ್ತೀನಿ. ರಂಗಯ್ಯ, ನನಗೂ ಕೂಡ ಕಾಫಿ ಬೇಕು. ಸರಿ ಅಮ್ಮ. ಹಾಗೆ ಹೇಳಿ ರಂಗಯ್ಯ ಕಾಫಿಯನ್ನು ಮಾಡಿ ತಂದು ಕೊಟ್ರು. ಟಿಫನ್ ಆದ್ರೂ ಬೇಗ ಮಾಡಿಕೊಡಿ, ತುಂಬಾ ಲೇಟ್ ಮಾಡಬೇಡಿ. ಇಲ್ಲಮ್ಮ, ಬೇಗ ಮಾಡಿಕೊಡ್ತೀನಿ. ಆ ಸಮಯದಲ್ಲಿ ರಮ್ಯಾ ಆ ಕಾಫಿನ ಕುಡಿದು ಕಾಫಿ ಚೆನ್ನಾಗಿಲ್ಲ ಅಂತ ಗ್ಲಾಸ್ನ ಕೆಳಗಾಕಿದ್ಲು. ಇದೆಲ್ಲ ಒಂದ್ ಕಾಫಿನ, ಇದನ್ನ ಮನುಷ್ಯ ಕುಡಿತಾನ? ಹೆಣ್ಮಕ್ಳು ಹೀಗೆ ನಡ್ಕೊಳ್ಳೋದ್ನ ನೋಡಿ ರಾಮಯ್ಯ ತನ್ನ ಮನಸ್ಸಿನಲ್ಲಿ, ಈ ಹೆಣ್ಮಕ್ಳು ಯಾರಿಗೂ ಗೌರವನೇ ಕೊಡೋದಿಲ್ಲ, ನನಗೆ ಮಾತ್ರ ಇವರು ಭಯಪಡೋದು. ಆದಷ್ಟು ಬೇಗ ಇವರಿಬ್ರಿಗೂ ಮದುವೆಯನ್ನು ಮಾಡಿ ಬಿಟ್ಬಿಡ್ಬೇಕು. ಆ ವಿಷಯವನ್ನು ದೊಡ್ಡ ವಿಷಯ ಮಾಡದೆ ರಾಘವಯ್ಯ ಅವರ ಬಳಿ ಹೋಗಿ, ಏನಮ್ಮ ಅಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಕೋಪ ಮಾಡ್ಕೊಂಡಿಲ್ಲಪ್ಪ, ಕಾಫಿ ಚೆನ್ನಾಗಿಲ್ಲ ಅಂತ ಹೇಳ್ದೋ ಅಷ್ಟೇ. ಸರಿಯಪ್ಪ, ನಾವ್ ಹೋಗಿ ಸ್ನಾನ ಮಾಡಿ ಬರ್ತೀವಿ. ನಿಲ್ಲಿ ಮಕ್ಳೇ, ನಾನ್ ನಿಮ್ ಜೊತೆ ಒಂದು ವಿಚಾರದ ಬಗ್ಗೆ ಮಾತಾಡ್ಬೇಕು. ನಾನ್ ನನ್ನ ತಂದೆಗೆ ಮಾತು ಕೊಟ್ಟಿದ್ದೀನಿ, ನನ್ನ ತಂಗಿ ಮಕ್ಕಳಿಗೆ ನಿಮ್ನ ಮದ್ವೆ ಮಾಡಿ ಕೊಡ್ತೀನಿ ಅಂತ. ರೋಜಾ ರಮ್ಯಾ ಏನು ಮಾತನಾಡದೆ ನೋಡ್ಕೊಂಡ್ ಕೂತಿದ್ರು. ಏನಕ್ಕ, ತಂದೆ ನಮ್ಗೆ ಮದ್ವೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಗಂಡು ಯಾರು ಅಂತ ಗೊತ್ತಿಲ್ದೆ ಹೇಗಕ್ಕ ಮದ್ವೆ ಆಗೋದು? ತಂದೆ ನಮ್ಗೆ ಸಂಬಂಧ ನೋಡಿದ್ರೆ ಒಳ್ಳೆಯವ್ರನ್ನೇ ನೋಡ್ತಾರೆ. ತಂದೆ ಒಳ್ಳೆ ಸ್ಥಾನದಲ್ಲೇ ಇದ್ದಾರೆ. ಅವಾಗ ನಮ್ಗೆ ಮದ್ವೆ ಮಾಡಿ ಕೊಡುವ ಮನೆಯನ್ನು ಕೂಡ ಒಳ್ಳೆ ಅಂತಸ್ತಿನ ಮನೆಯನ್ನೇ ತಾನೇ ನೋಡ್ತಾರೆ. ನೀನ್ ಯಾಕೆ ಸುಮ್ನೆ ಚಿಂತೆ ಮಾಡ್ತೀಯಾ? ಹೀಗೆ ಒಳ್ಳೆ ಮುಹೂರ್ತ ದಿನ ನೋಡಿ ರೋಜನಿಗೂ ರಮ್ಯನಿಗೂ ತನ್ನ ತಂಗಿ ಮಕ್ಕಳ ಜೊತೆಗೆ ಮದ್ವೆ ಮಾಡ್ಸಿದ್ರು. ರಮ್ಯಾ ರಾಮು, ರಮೇಶ್ ರೋಜಾ ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋದ್ರು. ಆದ್ರೆ ಅದು ಸಣ್ಣ ಮನೆ. ಬನ್ನಿ ಅಮ್ಮ, ನೀವು ದೊಡ್ಡ ಮನೆಯಲ್ಲಿ ಹುಟ್ಟಿರ್ಬೋದು, ಇದು ಸಣ್ಣ ಮನೆ. ನಾವೆಲ್ಲರೂ ಸೇರಿ ಇದೇ ಮನೆಯಲ್ಲಿ ಜೊತೆಗಿರ್ಬೇಕು. ರೋಜಾ ರಮ್ಯಾ ಆ ಮನೇನ ನೋಡಿ ತುಂಬಾನೇ ಕೋಪಪಟ್ರು. ಹೋಗಿ ಅಮ್ಮ, ನೀವು ತುಂಬಾ ಆಯಾಸವಾಗಿ ಬಂದಿರ್ತೀರಾ. ಇವತ್ತೊಂದಿನ ಹೋಗಿ ನಿಮ್ಮ ರೂಮಲ್ಲಿ ರೆಸ್ಟ್ ಮಾಡಿ. ಏನ್ರಿ, ನೆಲದ ಮೇಲೆ ಮಲ್ಕೋಬೇಕಾ? ಇಲ್ಲ ಇಲ್ಲ, ಚಾಪೆ ಹಾಕ್ತೀನಿ. ಅಯ್ಯೋ, ನಾನ್ ಕೇಳಿದ್ದು ಮಂಚ ಇಲ್ವಾ, ನೆಲದ ಮೇಲೆನೆ ಮಲ್ಕೋಬೇಕಾ ಅಂತ. ನಿಮ್ಗೆ ಅರ್ಥ ಆಗಿಲ್ವಾ? ನಾವು ಚಿಕ್ಕ ವಯಸ್ಸಿನಿಂದ ಇದೇ ಮನೆಯಲ್ಲಿದ್ದೀವಿ, ಮಂಚನ ನಾವು ನೋಡ್ಲೇ ಇಲ್ಲ. ರೀ, ಈ ಮನೆಯಲ್ಲಿ ಫ್ಯಾನ್ ಇಲ್ವಾ? ನನ್ಗೆ ತುಂಬಾ ಶೆಕೆ ಆಗ್ತಿದೆ. ಇಲ್ಲ ರೋಜಾ, ಇಲ್ಲಿ ಫ್ಯಾನ್ ಇಲ್ಲ. ನಾವ್ ಯಾವಾಗ್ಲೂ ನಮ್ಮ ಮನೆಯಲ್ಲಿ ಹೀಗೇನೆ ನಿದ್ರೆ ಮಾಡೋದು. ತನ್ನ ಇಬ್ರು ಸೊಸೆಯಂದಿರು ಬೆಳಿಗ್ಗೆ ಎದ್ದೇಳದೆ ಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ರು. ಆಗ ರತ್ನಮ್ಮ ಬಂದು, ರೋಜಾ, ರಮ್ಯಾ, ಎದ್ದೇಳಿ ಮಕ್ಳೇ, ನಿಮ್ ಗಂಡಂದಿರಿಗೆ ಟಿಫನ್ ಕಟ್ಟಿ ಕೊಟ್ರೆ ಅವ್ರು ಕೆಲ್ಸಕ್ ಹೋಗ್ತಾರೆ. ಹಾಗೆ ಕರೆದ ತಕ್ಷಣ ಇಬ್ರು ಸೊಸೆಯಂದಿರು ಎದ್ದು ಬಂದ್ರು. ಏನ್ರಿ, ಅಲ್ಲಿ ಉಜ್ಬೇಕು, ಪೇಸ್ಟ್ ಎಲ್ಲಿದೆ? ರಮ್ಯಾ, ನಮ್ಮನೆಯಲ್ಲಿ ಬ್ರಷ್ ಪೇಸ್ಟ್ ಏನೂ ಇಲ್ಲ, ಬೇವಿನ ಕಡ್ಡಿನೇ, ಬಾ ತೆಕ್ಕೊಡ್ತೀನಿ. ರಮ್ಯನಿಗೆ ತನ್ನ ಗಂಡನ ಮಾತಿಗೆ ಅರ್ಥನೇ ಗೊತ್ತಾಗ್ಲಿಲ್ಲ. ರೀ, ಸ್ನಾನ ಮಾಡ್ಬೇಕು, ಬಿಸ್ನೀರಿದ್ಯಾ? ಹೊರಗಡೆ ಒಲೆ ಇದೆ, ಬೇಕಾದ್ರೆ ಬಿಸ್ನೀರ್ ಹಾಕೊಂಡು ಸ್ನಾನ ಮಾಡು. ಏನು, ನಾನು ಹೊರಗಡೆ ಹೋಗಿ ಬಿಸ್ನೀರಿಟ್ಕೊಂಡು ಸ್ನಾನ ಮಾಡ್ಬೇಕಾ? ಏನ್ರಿ ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ? ಸರಿ ಸರಿ, ಸ್ನಾನ ಮಾಡಕ್ಕೆ ಸೋಪ್ ಇದೆಯಾ? ಸೋಪಾ? ಆ ಪಕ್ಕದ ಮನೆಯವರು ತಗೊಂಡೋಗಿದ್ದಾರೆ. ಪಾಪ ಸ್ನಾನ ಮಾಡಕ್ಕೆ ಸೋಪಿಲ್ಲ ಅಂತ ಕೇಳಿದ್ರು, ಇವಾಗ ತಂದು ಕೊಟ್ಬಿಡ್ತಾರೆ. ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಅಲ್ಲ, ಅದಕ್ಕೆ ಅರ್ಜೆಂಟಲ್ಲಿ ಬಂದು ಕೇಳಿದ್ರು. ಸೊಸೆಂದಿರಿಗೆ ಇದೇ ಮೊದಲನೇ ದಿನ ಅಂತ ರತ್ನಮ್ಮ ಏನು ಮಾತನಾಡದೆ ಅಡಿಗೆ ಮಾಡಿ ತನ್ನ ಮಕ್ಕಳನ್ನು ಕೆಲ್ಸಕ್ಕೆ ಕಳಿಸಿದ್ರು. ರತ್ನಮ್ಮ ಕೂಡ ಕೆಲ್ಸಕ್ಕೆ ಹೊರಟೋದ್ರು. ಅಕ್ಕ ತಂಗಿಯರಿ ಇಬ್ರು ಸ್ನಾನ ಮಾಡಿ ಮಾತನಾಡಲಾರಂಭಿಸಿದ್ರು. ಅಕ್ಕ, ಏನಕ್ಕ ಇದು? ತಂದೆ ನೋಡಿ ನೋಡಿ ನಮ್ನ ಈ ರೀತಿಯ ಒಂದು ಮನೆಯಲ್ಲಿ ಮದ್ವೆ ಮಾಡಿ ಕೊಟ್ಟಿದಾರಲ್ವಾ? ನಮ್ಮ ಗಂಡಂದಿರು ಅತ್ತೆ ತುಂಬಾ ಒಳ್ಳೆಯವರು ಅಂತ ತಂದೆ ಯೋಚನೆ ಮಾಡಿ ಇವ್ರ ಮನೆಗೆ ಮದ್ವೆ ಮಾಡಿ ಕಳ್ಸಿದ್ರು ಏನೋ. ಹೌದಕ್ಕ, ಈ ಮನೆಯಲ್ಲಿ ಒಂದು ಮಂಚ ಇಲ್ಲ, ಫ್ಯಾನ್ ಇಲ್ಲ, ಬ್ರಷ್ ಇಲ್ಲ, ಪೇಸ್ಟ್ ಇಲ್ಲ. ಸೋಪ್ ಕೇಳಿದ್ರೆ ಸೋಪು ಕೂಡ ಇಲ್ಲಂತೆ. ಸೋಪ್ನ ಪಕ್ಕದ ಮನೆಯವರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸರಿ ರೋಜಾ, ಇನ್ನು ಸ್ವಲ್ಪ ದಿನ ನೋಡೋಣ. ನಮ್ಗಿಲ್ಲಿ ಇರ್ಲಿಕ್ಕಾಗಲ್ಲ ಅಂದ್ರೆ ತಂದೆ ಜೊತೆ ಹೋಗಿ ಹೇಳೋಣ. ಇನ್ನು ಸ್ವಲ್ಪ ಹೊತ್ತು ಸಮಾಧಾನವಾಗಿರು. ಸರಿ ಅಕ್ಕ. ಸಂಜೆಯ ಸಮಯವಾಯಿತು. ರಮೇಶ್ ಮತ್ತು ರಾಮು ಇಬ್ರು ಕೆಲ್ಸಕ್ಕೆ ಹೋಗಿ ಮನೆಗೆ ಬಂದ್ರು. ಅಮ್ಮ, ಹಸಿವಾಗ್ತಿದೆ, ಏನಿದೆ?
ಏನೂ ಇಲ್ಲ ಕಣ್ರು, ಹೊರಗಡೆ ನಮ್ಮ ಗಿಡದಲ್ಲೇ ಬದ್ನೆಕಾಯಿ ಇತ್ತು, ಸಾರ್ ಮಾಡಿದೀನಿ. ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಇಟ್ಟು ಊಟ ಮಾಡೋಣ. ಸೊಸೆಯಂದಿರು ಬಂದಿದಾರಲ್ಲ, ಅವ್ರ ಮನೇಲಿ ಚೆನ್ನಾಗಿ ತಿಂತ ಇದ್ರೋ ಏನೋ, ಅದಕ್ಕೆ ಇದನ್ನ ಮಾಡಿದೀನಿ. ಹೌದಾ, ಒಳ್ಳೆ ಅಡಿಗೆನೆ ಮಾಡಿದೀರಮ್ಮ. ಇಂಥ ಅಡಿಗೆ ತಿಂದು ಎಷ್ಟು ದಿನ ಆಯ್ತು. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ರು. ರಮ್ಯಾ ರೋಜನಿಗೆ ಆ ಅಡುಗೆ ಇಷ್ಟನೇ ಆಗದೆ ಊಟ ಮಾಡ್ಲಿಲ್ಲ. ಆದರೆ ರಾಮು ರಮೇಶ್ ಇಬ್ಬರು ಹೊಟ್ಟೆ ತುಂಬಾ ಊಟ ಮಾಡಿದ್ರು. ರತ್ನಮ್ಮ ಊಟ ಮಾಡದಿರುವುದನ್ನು ಗಮನಿಸಿದ ರಾಮು ಹೀಗೆ ಕೇಳಿದ, ಏನಾಯ್ತಮ್ಮ, ಕೈಯಲ್ಲಿ ಊಟ ಮಾಡದೆ ಕೂತಿದ್ದೀರಾ? ಏನೂ ಇಲ್ಲಪ್ಪ, ನಿನ್ನೆ ಕೆಲ್ಸಕ್ಕೆ ಹೋದಾಗ ಅಡಿಗೆ ಮಾಡುವಾಗ ಯಜಮಾನ್ರ ಮನೆಯಲ್ಲಿ ಕೈ ಕುಯ್ಕೊಂಡೆ. ಅಮ್ಮ ಹುಷಾರಮ್ಮ, ಹೀಗೆ ಆದ್ರೆ ಹೇಗೆ? ರಮ್ಯಾ ರೋಜಾ ಆಶ್ಚರ್ಯವಾಗಿ ನೋಡಿ, ಅತ್ತೆ ನೀವು ಕೆಲ್ಸಕ್ಕೆ ಹೋಗ್ತೀರಾ? ಹೌದಮ್ಮ, ನಾನು ವೀರಯ್ಯನ ಮನೆಯಲ್ಲಿ ಅಡಿಗೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಅತ್ತೆ ಹುಷಾರಾಗಿ ಮಾಡಿ ಅತ್ತೆ, 2 ನಿಮಿಷ ತಡ ಆದ್ರೆ ಏನಂತೆ, ನಿಧಾನವಾಗಿ ಅಡ್ಗೆ ಮಾಡ್ಕೊಂಡು ಹೋಗ್ಬೋದಲ್ವಾ? ಹೀಗೆ ಎಲ್ಲರೂ ಊಟ ಮಾಡಿ ನಿದ್ರೆ ಮಾಡಲು ಹೋದ್ರು. ಆಗ ರೋಜಾ ರಮೇಶ್ ಜೊತೆ ರೂಮಲ್ಲಿ ಮಾತನಾಡುತ್ತಾ, ಏನ್ರಿ ನೀವು ಚಿಕ್ಕ ವಯಸ್ಸಿಂದ ಹೀಗೇನೆ ಇದ್ದೀರಾ? ಮತ್ ಯಾಕೆ ನಮ್ ತಂದೆ ಜೊತೆ ಸಹಾಯ ಕೇಳಲಿಲ್ಲ? ನಾವು ಕಷ್ಟಪಟ್ಟು ದುಡಿದ್ರು ನಮ್ಮ ಕಾಲಲ್ಲೇ ನಿಲ್ಬೇಕು, ಅದಕ್ಕೇನೆ ಯಾರ ಜೊತೆನೂ ಸಹಾಯ ಕೇಳಲಿಲ್ಲ. ಒಂದು ದಿನ ರಮ್ಯಾ ರೋಜನಿಗೆ ಹಸಿವಾಯಿತು. ಯಾಕೆ ಅಂದ್ರೆ ಅವರು ಮುಂದಿನ ದಿನ ಏನೂ ಊಟ ಮಾಡ್ಲಿಲ್ಲ. ಅದರಿಂದ ಅವರು ಫುಡ್ ಆರ್ಡರ್ ಮಾಡಿ ತಿಂತ ಇದ್ರು. ಅಷ್ಟರಲ್ಲಿ ರಾಮು, ರತ್ನ, ರಮೇಶ್ 3 ಜನ ಮನೆಗೆ ಬಂದ್ರು. ನಿಮ್ಮಿಬ್ರಿಗೆ ಫುಡ್ ಆರ್ಡರ್ ಮಾಡ್ಲಿಕ್ಕೆ ದುಡ್ಡು ಎಲ್ಲಿಂದ ಬಂತು? ನಾನು ಸೀರೆನ ತೆಗ್ದಿಡೋಣ ಅಂತ ಹೋದ್ನ, ಅಲ್ಲಿ ಹಣ ಇತ್ತು, ಆ ಹಣನ ತಗೊಂಡೋಗಿ ಫುಡ್ ಆರ್ಡರ್ ಮಾಡ್ದು. ಆ ಹಣ ಯಾಕೆ ಇಟ್ಟಿದ್ದು ಅಂತ ಗೊತ್ತಾ? ಬಿಡಪ್ಪ, ಅವ್ರ ಮನೆಯಲ್ಲಿ ಚೆನ್ನಾಗಿ ಬೆಳೆದ ಹೆಣ್ಮಕ್ಳು, ಹಸಿವಾಯ್ತಂತೆ, ಪರವಾಗಿಲ್ಲ ಬಿಡು. ಹಾಗೇಂತೇಳಿ ಅವರ ಕೈಯಲ್ಲಿರುವ ಹಣವನ್ನು ಕೊಟ್ರು. ಆ ಹಣವನ್ನು ತಗೊಂಡೋಗಿ ಅಕ್ಕಿಯನ್ನು ತಗೊಂಬರಕ್ಕೋದ. ಆದ್ರೆ ಅಲ್ಲಿ ಅಕ್ಕಿ ಸಿಗಲಿಲ್ಲ. ಅದರಿಂದ ಆ ದಿನ ಅವರು 3 ಜನ ನೀರು ಕುಡಿದು ಮಲಗಿ ನಿದ್ರೆಯನ್ನು ಮಾಡಿದ್ರು. ಅದನ್ನು ನೋಡಿದ ರಮ್ಯಾ ರೋಜನಿಗೆ ಬೇಜಾರಾಯಿತು. ಆ ದಿನ ರಾತ್ರಿ ರಮ್ಯಾ ತನ್ನ ಗಂಡನ್ ಜೊತೆ, ರೀ, ನಮ್ ತಂದೆ ಜೊತೆ ಹೇಳಿ ನಿಮ್ಗೆ ಒಂದು ವ್ಯಾಪಾರ ಮಾಡಿ ಕೊಡ್ತೀನಿ, ನೀವು ನಮ್ಮನೇಲೆ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿರ್ಬೋದಲ್ವಾ? ನಾವಿಬ್ರು ಸಂತೋಷದಿಂದ ನಮ್ ತಂದೆ ಮನೇಲೇ ಇರ್ಬೋದು. ಮಾವ ನಮ್ ಜೊತೆ ತುಂಬಾ ಸಲ ಕೇಳಿದ್ದಾರೆ, ಆದ್ರೆ ನಾವೇ ಒಪ್ಲಿಲ್ಲ. ಮರುದಿನ ರೋಜಾ ಬೆಳಿಗ್ಗೆ ಬೇಗ ಎದ್ದು, ಅಕ್ಕ, ನಾನು ತಂದೆ ಮನೆಗೆ ಹೋಗ್ತೀನಿ, ನೀನು ಬರ್ತೀಯಾ ಇಲ್ವಾ? ನಾನಿಲ್ಲಿರೋದಿಲ್ಲ. ಸರಿ ಬಾ, ತಂದೆ ಜೊತೆ ಹೋಗಿ ಮಾತಾಡೋಣ. ಹಾಗೆ ಅಂತ ರಾಮಯ್ಯನ ಬಳಿ ಬಂದ್ರು. ಏನಮ್ಮ, ಇಬ್ರೇ ಬಂದಿದ್ದೀರಾ? ಅಳಿಯಂದ್ರು ಎಲ್ಲಿ ಕಾಣ್ತಾ ಇಲ್ಲ? ಆದರೆ ಅವರು ಮಾತ್ರ ತಂದೆಯ ಮಾತಿಗೆ ಕಿವಿ ಕೊಡದೆ, ಏನಪ್ಪ, ಆ ಮನೆಯಲ್ಲಿ ಯಾವ ಸೌಕರ್ಯನೂ ಇಲ್ಲ, ಆ ಮನೆ ತುಂಬಾನೇ ಸಣ್ಣದು, ಹೋಗಿ ಹೋಗಿ ನಮ್ಮಿಬ್ರಿಗೂ ಅಂತ ಸಂಬಂಧ ನೋಡಿ ಮದ್ವೆ ಮಾಡ್ಸಿದೀರಾ? ನಮಗೆ ಅಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಯಾರ ಜೊತೆನೂ ಸ್ವಲ್ಪ ಕೂಡ ಹಣನೇ ಇಲ್ಲ. ಅಪ್ಪ, ಅವ್ರ ಮನೆಯಲ್ಲಿ ತಿನ್ಲಿಕ್ಕೂ ಏನೂ ಇಲ್ಲ, ಎಲ್ಲರೂ ಅಲ್ಪ ಸ್ವಲ್ಪವಾಗಿಯೇ ಊಟ ಮಾಡ್ತಾರೆ. ನಮ್ಮ ಅತ್ತೆ ಕೂಡ ಬೇರೆಯವರ ಮನೆಗೆ ಅಡುಗೆ ಕೆಲ್ಸಕ್ಕೆ ಅಂತ ಹೋಗ್ತಿದ್ದಾರೆ, ಅವರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ನಮಗೆ ಸೌದೆಯಲ್ಲಿ ಅಡಿಗೆ ಮಾಡ್ಲಿಕ್ಕೇನೆ ಗೊತ್ತಿಲ್ಲಪ್ಪ. ಅತ್ತೆ ಕೆಲ್ಸಕ್ಕೆ ಹೋಗುವ ಜಾಗದಲ್ಲಿ ಅವರ ಯಜಮಾನ್ರು ಏನೋ ಜೋರ್ ಮಾಡಿದ್ರು, ಬೇಗ ಅಡಿಗೆ ಮಾಡಕ್ ಕೇಳಿದ್ರು ಅಂತ ಅಡಿಗೆ ಮಾಡಕ್ ಹೋಗಿ ಕೈನ ಕಡ್ಕೊಂಡ್ರಂತೆ. ಅಂತವರ ಮನೆಗೆ ನಮ್ನ ಕಳ್ಸಿದಿರಲ್ಲಪ್ಪ, ನಾವಿನ್ನ ಆ ಮನೆಗೆ ಹೋಗೋದಿಲ್ಲ. ನೋಡಿದ್ರಮ್ಮ, ಒಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಯ್ತಾ? ಬೇರೆಯೊಬ್ಬರ ಮನೆಯಲ್ಲಿ ನಿಮ್ಮ ಅತ್ತೆ ಕಷ್ಟಪಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಯ್ತು. ಹಾಗೇನೆ ರಂಗಯ್ಯ ಕೂಡ ನಮ್ಮ ಬಳಿ ಕೆಲಸ ಮಾಡ್ಕೊಂಡು ಕಷ್ಟಪಡ್ತಿದ್ದ. ಇನ್ನು ರಾಮು ರಮೇಶ್ ವಿಷಯಕ್ಕೆ ಬಂದ್ರೆ, ಅವರಿಗೆ ನೀವು ಅಂದ್ರೆ ತುಂಬಾ ಇಷ್ಟ. ಅವ್ರನ್ನ ನಾನು ಮೊದ್ಲೇ ಇಲ್ಲೇ ಇರಿ, ನನ್ನ ವ್ಯಾಪಾರವನ್ನು ನೋಡ್ಕೊಳ್ಳಿ ಅಂತ ಹೇಳ್ದೆ. ಆದ್ರೆ ನಿಮಗೆ ಕಷ್ಟ ಗೊತ್ತಾಗ್ಬೇಕು ಅಂತ ಇಷ್ಟು ದಿನ ನಿಮ್ನ ಅಲ್ಲೇ ಇರ್ಸಿದ್ದು. ರಾಮು ರಮೇಶ್ ನೀವಿಬ್ರು ಅವ್ರ ಮನೆಯಲ್ಲಿ ಕಷ್ಟ ಪಡ್ತಿದ್ದೀರಾ ಅಂತ ಪ್ರತಿದಿನ ಬಂದು ನನ್ ಜೊತೆ ಹೇಳ್ತಾ ಇದ್ದ. ಹಾಗೇನೆ ರಮ್ಯಾ, ನೀನು ನಿನ್ ಗಂಡನಿಗೆ ವ್ಯಾಪಾರದ ಬಗ್ಗೆ ಹೇಳ್ದೆ ಅಂತಲ್ವಾ, ಅದ್ನ ಕೂಡ ಹೇಳ್ದ. ನಾವು ಎಷ್ಟೇ ಹಣವಂತರಾದ್ರೂ ನಮ್ಮ ಕೈ ಕೆಳಗೆ ಕೆಲಸ ಮಾಡೋರ್ನ ಕೇವಲವಾಗಿ ನೋಡ್ಬಾರ್ದು. ನಾನು ಅವಸರಪಟ್ಟು ಮಾತಾಡಬಾರ್ದ ವಿಷಯವನ್ನೆಲ್ಲ ಮಾತಾಡ್ದೆ, ನನ್ನನ್ನು ಕ್ಷಮಿಸಿ. ನನಗೆ ನನ್ನ ಗಂಡ ಅತ್ತೇನ ನೋಡುವಾಗ ನೀವು ನಮ್ಮಿಬ್ಬರನ್ನ ಚಿಕ್ಕ ವಯಸ್ಸಿನಿಂದ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೀರಾ, ನಮಗೆ ಯಾವ ಕಷ್ಟ ಗೊತ್ತಾಗದ ಹಾಗೆ ಬೆಳೆಸಿದ್ದೀರಾ ಅಂತ ಗೊತ್ತಾಯ್ತು. ಇನ್ ಮುಂದೆ ನಾವು ಇಲ್ಲಿ ಇರಲ್ಲಪ್ಪ, ನಮ್ಮ ಗಂಡನ ಮನೆಗೆ ಹೋಗ್ತೀವಿ. ಹೀಗೆ ಎಲ್ಲರೂ ಒಂದೇ ಮನೆಯಲ್ಲಿ ಸಂತೋಷವಾಗಿ ರಮ್ಯಾ ರೋಜಾ ಅವರ ಗಂಡನಿಗೋಸ್ಕರ ಬೆಳಿಗ್ಗೆ ಎದ್ದು ಅಡಿಗೆಗಳನ್ನು ಮಾಡಿಕೊಟ್ಟು ಸಂತೋಷವಾಗಿ ಅವರನ್ನು ಕೆಲ್ಸಕ್ಕೆ ಕಳಿಸ್ತಾ ಇದ್ರು. ಜಿಪ್ಪುಣರ ಊರಿಗೆ ಮೇಸ್ಟ್ರಾದ ಚಂದ್ರಯ್ಯ ಅವರ ಹೆಂಡತಿಯಾದ ಶ್ಯಾಮಲನ್ ಜೊತೆ ಸೇರಿ ತಿಮ್ಮಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಕಮಲಾಪುರಕ್ಕೆ ಹೋಗುವ ಬಸ್ಸಿಗೋಸ್ಕರ ಕಾಯ್ತಿದ್ರು. ಏನ್ರಿ ಹೀಗೆ ಗೊಂಬೆ ರೀತಿ ನಿಂತಿದ್ದೀರಾ ಅಲ್ವಾ? ಕಮಲಾಪುರಕ್ಕೆ ಹೋಗುವ ಬಸ್ಸು ಯಾವಾಗ ಬರ್ತದೆ ಅಂತ ಕೇಳಿ ಬರ್ಬೋದಲ್ವಾ? ನಾನು ನೋಡಿ ಬರ್ತೀನಿ ಶ್ಯಾಮಲಾ, ನೀನು ಚಿಂತೆ ಮಾಡ್ಬೇಡ. ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಸೂರ್ಯ ಎನ್ನುವ ವ್ಯಕ್ತಿ ಆ ಕಡೆ ಹೋಗ್ತಾ ಇದ್ರು. ಅವರನ್ನು ನೋಡಿ ಚಂದ್ರಯ್ಯ,
ಇಲ್ ನೋಡಪ್ಪ, ನಾನು ಪೂಜಾರಿ ಮೇಷ್ಟ್ರು. ನಾನು ಕಮಲಾಪುರಕ್ಕೆ ಹೋಗ್ಬೇಕು. ಪುರೋಹಿತರ? ಯಾವ ಪುರೋಹಿತರು? ದೇವಸ್ಥಾನದ ಪುರೋಹಿತರಾ? ಹಾಗೆ ಸೂರ್ಯ ಕೇಳುವಾಗ ಶ್ಯಾಮಲ ತಲೆಗೆ ಹೊಡ್ಕೊಂಡು, ಏನ್ರಿ ನಿಮ್ಗೆ ಎಷ್ಟು ಸಲ ಹೇಳೋದು? ಯಾರಾದ್ರೂ ನಿಮ್ನ ಯಾವ ಕೆಲ್ಸ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ನೀವು ಸ್ಕೂಲಿನ ಮೇಷ್ಟ್ರು ಅಂತ ಹೇಳ್ಬೇಕು ಅಂತ. ಇಲ್ಲ ಅಂದ್ರೆ ಇವರ ಹಾಗೆ ಎಲ್ರೂ ನಿಮ್ನ ಏನ್ ಕೆಲ್ಸ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಇಲ್ ನೋಡ್ರಯ್ಯ, ನೀವು ಗಂಡ ಹೆಂಡ್ತಿ ಆಮೇಲೆ ಮಾತಾಡ್ಕೊಳ್ಳಿ. ಮೊದ್ಲು ನನ್ನ ಕರೆದ ವಿಷಯ ಏನು ಅಂತ ಹೇಳಿ. ಏನ್ ವಿಷಯ ಅಂತ ಗೊತ್ತಾದ್ರೆ ನಾನು ವಿಷಯನ ಹೇಳಿ ಹೋಗ್ತೀನಿ. ಇಲ್ಲದಿದ್ರೆ ನಾನು ಬಸ್ಸತ್ತಿ ಊರಿಗೆ ಹೊರಟೋಗ್ತೀನಿ. ಓ ಹೌದಯ್ಯ, ನೀವು ಬಸ್ಸು ಅಂತ ಹೇಳಿದ ತಕ್ಷಣ ನನ್ಗೆ ಜ್ಞಾಪಕಕ್ಕೆ ಬಂತು. ಕಮಲಾಪುರಕ್ಕೆ ಹೋಗುವ ಬಸ್ಸು ಯಾವಾಗ ಬರುತ್ತೆ? ಚಂದ್ರಯ್ಯ ಹಾಗೆ ಕೇಳಿದಾಗ ಸೂರ್ಯ ನಗ್ತಾ ಇದ್ದ. ಸೂರ್ಯ ನಗುವುದನ್ನು ನೋಡಿ ಗೊಂದಲದಿಂದ, ಏನ್ರಿ ಈ ಮನುಷ್ಯ ಹೀಗೆ ನಗ್ತಾ ಇದ್ದಾರೆ? ಅವರು ಯಾಕೆ ನಗ್ತಾ ಇದ್ದಾರೆ ಅಂತ ನನ್ ಜೊತೆ ಕೇಳಿದ್ರೆ ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ ಶ್ಯಾಮಲ? ನಿನ್ ಜೊತೆ ಸೇರಿ ನಾನು ಕೂಡ ಅವರನ್ನು ಇವಾಗ ತಾನೇ ನೋಡ್ತಾ ಇರೋದು. ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಸೂರ್ಯ ಮಾತನಾಡುವುದನ್ನು ನಿಲ್ಲಿಸಿ, ವಿಷಯನ ಕೇಳಿದ್ರ ಈ ಪುರೋಹಿತರು ಮೇಷ್ಟ್ರು ಕಮಲಾಪುರಕ್ಕೆ ಪಾಠ ಹೇಳಿಕೊಡಕ್ ಹೋಗ್ತಾರಂತೆ. ಆ ಊರಿಗೆ ಬಸ್ನ ನೋಡ್ತಾ ಇದ್ದಾರೆ. ಕಮಲಾಪುರದ ಬಸ್ ಅಂತೆ. ಹಾಗೆ ಹೇಳಿ ವಿಷಯವನ್ನೇ ಹೇಳದೆ ಅಲ್ಲಿಂದ ಹೊರಟೋದ. ಚಂದ್ರಯ್ಯ ದಂಪತಿಗಳು ಕಷ್ಟಪಡುವುದನ್ನು ನೋಡಿ ಆಟೋ ಓಡಿಸುವಂತಹ ಸುಂದರಂ ಅವರ ಮುಂದೆ ಬಂದು ನಿಂತು ಅವರಿಗೆ ಕೈಯನ್ನು ಮುಗಿದು, ನೀವು ಆ ಮನುಷ್ಯನ ಜೊತೆ ಮಾತನಾಡಿದ್ದನ್ನು ನಾನ್ ಕೇಳಿದೆ. ನೀವು ಹೋಗ್ತಾ ಇರುವ ಊರು ಪಿಸನಾರಿ ಗ್ರಾಮ. ಪಿಸನಾರಿ ಗ್ರಾಮನ? ಅದೇನಪ್ಪ? ಆ ಊರಲ್ಲಿ ಇರೋರೆಲ್ಲ ತುಂಬಾನೇ ಜಿಪುಣ್ರು. ಅದಕ್ಕೇನೆ ಆ ಊರಲ್ಲಿ ಜಿಪುಣರು ಜಾಸ್ತಿ ಆಗಿರುವ ಕಾರಣ ಆ ಊರಿಗೆ ಹೋಗುವ ಬಸ್ಸನ್ನೇ ನಿಲ್ಸ್ಬಿಟ್ರು. ಅರರೆ, ನಾನಿವಾಗ ಊರಿಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡೋದು? ನೀವು ನನಗೆ 1000 ರೂಪಾಯಿ ಕೊಟ್ರೆ ನಾನ್ ನಿಮ್ನ ಭದ್ರವಾಗಿ ಕರ್ಕೊಂಡೋಗಿ ಆ ಊರೊಳಗೆ ಬಿಟ್ಬಿಡ್ತೀನಿ. ಆದ್ರೆ 1000 ರೂಪಾಯಿಗೆ 1 ರೂಪಾಯಿ ಕಡಿಮೆ ಆದ್ರೂ ಕೂಡ ನಾನಲ್ಲಿಗೆ ಬರೋದಿಲ್ಲ. ಹಾಗೆ ಅಂದ್ರೆ ಮಾತ್ರ ಗಾಡಿನ ಹತ್ತಿ. ಹಾಗೆ ಹೇಳಿದ ತಕ್ಷಣ ಚಂದ್ರಯ್ಯ ದಂಪತಿಗಳು ಆಟೋ ಹತ್ತಿ ಊರೊಳಗೆ ಆಟೋ ಹೋಗಿ ಒಂದು ಮರದತ್ರ ನಿಂತಿತು. ನನ್ನಿಂದ ಇವಾಗ ಕೂಡ ನಂಬಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ. ಒಂದು ಊರಿನ ಜನರೆಲ್ಲ ಹೇಗೆ ಜಿಪ್ನರಾಗ್ತಾರೆ? ನೀವು ಆ ಊರೊಳಗೆ ತಾನೇ ಹೋಗ್ತಾ ಇದ್ದೀರಾ? ಇನ್ನು 2 ದಿನದಲ್ಲಿ ಆ ಊರಿನ ಜನರ ಬಗ್ಗೆ, ಆ ಊರ ಬಗ್ಗೆ ಖಂಡಿತ ತಿಳ್ಕೊತೀರಾ. ಹೀಗೆ ಸುಂದರಂ ಆಟೋವನ್ನು ಓಡಿಸಿಕೊಂಡು 1 ಗಂಟೆ ನಂತರ ಆ ಊರೊಳಗೆ ಒಂದು ಮರದತ್ರ ನಿಲ್ಲಿಸಿದ. ಚಂದ್ರಯ್ಯ ಮತ್ತು ಶ್ಯಾಮಲ ಅವರು ಹೋಗುವಂತಹ ಊರು ಬಂತು ಅಂತ ಕೆಳಗಿಳಿದ್ರು. ಚಂದ್ರಯ್ಯ ಆಟೋ ಡ್ರೈವರಿಗೆ 1000 ರೂಪಾಯಿಯನ್ನು ಕೊಟ್ರು. ಸೂರ್ಯಂ ಅಲ್ಲಿಂದ ಹೊರಟೋದ್ರು. ಶ್ಯಾಮಲ ಸ್ವಲ್ಪ ದೂರದಲ್ಲಿ ಪಿಸನಾರಿ ಗ್ರಾಮಂ ಎನ್ನುವ ಬೋರ್ಡ್ ಅನ್ನು ನೋಡಿದ್ಲು. ಏನ್ರಿ ಆ ಬೋರ್ಡ್ನ ನೋಡಿದ್ರಾ? ಹೀಗೆ ಶ್ಯಾಮಲ ಹೇಳಿದ ತಕ್ಷಣ ಚಂದ್ರಯ್ಯ ಕೂಡ ನೋಡಿದ. ಹೀಗೆ ಚಂದ್ರಯ್ಯ ಕೂಡ ಆ ಬೋರ್ಡ್ ಅನ್ನು ನೋಡ್ತಾ ನಿಂತಿದ್ದ. ಆ ಬೋರ್ಡ್ ಅನ್ನು ನೋಡ್ತಾ ಇರುವಾಗ ಅದೇ ಸ್ಕೂಲಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡುವಂತಹ ಪುರುಷೋತ್ತಮ ಚಪ್ಪಲನ್ನು ಕೈಯಲ್ಲಿ ಹಿಡಿದುಕೊಂಡು ಬರ್ತಾ ಇದ್ರು. ಏನಯ್ಯ, ಚಪ್ಪಲಿನ ಹಾಗೆ ಕೈಯಲ್ಲಿ ಇಟ್ಕೊಂಡ್ಬರ್ತಿದೀಯಾ? ಇವಾಗ ನಮ್ಮ ಮರ. ಹೀಗೆ ಹೇಳಕ್ ಬಂದಿದ್ನ ನಿಲ್ಸ್ಬಿಟ್ಟ. ಚಂದ್ರಯ್ಯ ದಂಪತಿ ಅವನನ್ನೇ ನೋಡ್ತಿದ್ರು. ನೆರಳಲ್ಲಿ ಇದ್ದೀವಲ್ವಾ? ಹೀಗೆ ಮಾತನ್ನು ಮತ್ತೆ ನಿಲ್ಲಿಸಿದ. ಏನಯ್ಯ ನೀನು ಮಾತಾಡ್ತಾ ಮಾತಾಡ್ತಾ ಮಾತನ್ನು ಮಧ್ಯದಲ್ಲೇ ನಿಲ್ಲಿಸ್ತಿದೀಯಾ? ಕಾಲಿಗೆ ಚಪ್ಪಲಿ ಯಾಕೆ ಅಂತ. ಅಯ್ಯೋ, ನಿನ್ನ ಜಿಪುಣತನ ಸಾಕಯ್ಯ. ಹೊಸದಾಗಿ ಬಂದಿರುವ ಮೇಷ್ಟ್ರು ಇವನು ಎಷ್ಟು ಸಲ ನಿಲ್ಸಿ ನಿಲ್ಸಿ ಮಾತಾಡ್ತಾನೆ. ನನ್ನಿಂದ ಆಗೋದಿಲ್ಲ ಶ್ಯಾಮಲ. ಹೊಸ ಮೇಷ್ಟ್ರಿಗೆ. ಹಾಗೆ ಹೇಳುತ್ತಾ ಒಂದು ಕೈಯಲ್ಲಿ ಚಪ್ಪಲಿಯನ್ನು ಮತ್ತೊಂದು ಕೈಯಲ್ಲಿ ಚಂದ್ರಯ್ಯನ ಪೆಟ್ಟಿಗೆಯನ್ನು ಹಿಡಿದುಕೊಂಡ. ಅದೇನಯ್ಯ, ಹೊಸದಾಗಿ ಬಂದಿರುವ ಮೇಷ್ಟ್ರಿಗೆ ಅಂತ ಮಾತನ್ನ ನಿಲ್ಲಿಸ್ಬಿಟ್ಟೆ. ನಾನು ಏನು ಮಾತನಾಡಿದ್ರು ಹಾಗೇಂತೇಳಿ ಮತ್ತೆ ನಿಲ್ಲಿಸಿದ. ಏನಯ್ಯ ನಿನಗೆ ತೊಂದ್ರೆ? ನನ್ನ ಕ್ಷಮಿಸಿ, 3 ನಿಮಿಷನೇ. ಹೀಗೆ ಪುರುಷೋತ್ತಮನ್ನು ನೋಡಿದ ಶ್ಯಾಮಲ ಇವನು ಮಾತಿನಲ್ಲೂ ಜಿಪುಣ ಅಂತ ಅರ್ಥ ಮಾಡ್ಕೊಂಡ್ಲು. ಏನ್ರಿ, ಇವನು ಚಪ್ಪಲಲ್ಲಿ ಮಾತ್ರ ಜಿಪುಣ ಅಲ್ಲ, ಮಾತಿನಲ್ಲೂ ಜಿಪುಣ. ಇವನು ಮಾತಾಡುವಾಗ 3 ನಿಮಿಷ ಅಂತ ಮಾತಾಡಿ ಮಾತಾಡಿ ನಿಲ್ಲಿಸ್ತಾ ಇದ್ದಾನೆ. ಹೌದಮ್ಮ, ನೀವು ನಿಜ ಹೇಳಿದ್ರಿ. ಹಾಗೇಂತೇಳಿ ಮತ್ತೆ ಪುನಃ ಮಾತನ್ನು ನಿಲ್ಲಿಸೇ ಬಿಟ್ಟ. ಮನೆನ ತೋರಿಸ್ತೀನಿ. ಹೀಗೆ ಪುರುಷೋತ್ತಮ್ ವೇಗ ನಡೆದುಕೊಂಡು ಬಂದು ಒಂದು ಮನೆ ಹತ್ರ ನಿಂತುಕೊಂಡ್ರು. ಚಂದ್ರಯ್ಯ ದಂಪತಿಗಳು ಆ ಮನೆ ಹತ್ರ ಬಂದ್ರು. ಮನೆಯ ಓನರಾದ ಕಾಂತಂ ಕೈಯಲ್ಲಿ ಕೀಯನ್ನು ಹಿಡಿದುಕೊಂಡು ನಿಂತಿದ್ಲು. ಅವರನ್ನು ನೋಡಿದ ತಕ್ಷಣ ಚಂದ್ರಯ್ಯನಿಗೆ ಅರ್ಥವಾಯಿತು ಅವರೇ ಮನೆಯ ಮಾಲೀಕರು ಅಂತ. ಮನೆನಾ ನೋಡಿದ್ರ ಮೇಷ್ಟ್ರೆ? ಯಾವುದಕ್ಕೂ ಒಂದ್ಸಲ ಮನೆನ ನೋಡ್ಬಿಡಣ ರೀ. ಇದು ಜಿಪುಣ ಊರು. ಮನೆ ಒಳಗೆ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು ಮನೆ ಹೇಗಿದೆ ಅಂತ. ಶ್ಯಾಮಲಾ,
ಊರಿಗೆ ಪಿಸ್ನರಿ ಗ್ರಾಮ ಅಂತ ಹೆಸರಿರ್ಬೋದು. ಈ ಊರಲ್ಲಿರೋರು ಕೂಡ ಜಿಪ್ನರಾಗಿರ್ಬೋದು. ಆದ್ರೆ ಮನೆ ಕೂಡ ಜಿಪ್ನತನದಿಂದಿರುತ್ತಾ? ಅದಲ್ಲ ರೀ, ನನಗೆ ಈ ಮನೆನ ನೋಡಿದ್ರೆ ನಿಜವಾಗ್ಲೂ ಇದು ಮನೆನಾ ಅನ್ಸುತ್ತೆ. ಹೆಂಡತಿ ಅಂದ್ರೆ ಹಾಗೇನೆ ಕೇಳ್ತಾಳೆ. ಹೌದು, ಅಡ್ವಾನ್ಸ್ ಎಷ್ಟು? ಅಡ್ವಾನ್ಸ್ ಎಷ್ಟು ಅಂತ ಕಾಂತಮ್ಮ ಹೇಳಿದ ತಕ್ಷಣ ಚಂದ್ರಯ್ಯ ಅಡ್ವಾನ್ಸ್ ಕೊಟ್ರು. ಈ ಮನೆಯ ರೂಲ್ಸ್ ಏನು ಅಂತ ನಾನು ಹೇಳ್ಬಿಡ್ತೀನಿ. ಇಲ್ಲದಿದ್ರೆ ನಾನು ಕೂಡ ನಿಮ್ಗೆ ಮತ್ತೆ ಮತ್ತೆ ಹೇಳ್ಬೇಕಾಗುತ್ತೆ. ಒಂದು ವೇಳೆ ಮರ್ತು ಕೂಡ ಹೋಗ್ಬೋದು. ನೋಡಿದ್ರಾ ಹೇಗೆ ಆರಂಭಿಸ್ತಾ ಇದ್ದಾರೆ ಅಂತ? ನೋಡ್ತಾನೆ ಇರಿ, ನಿಮ್ಮ ತಲೆ ಮೇಲೆ ಬಂಡೆಕಲ್ಲೇ ಬೀಳುತ್ತೆ. ಹಗ್ಲಲ್ಲಿ ಕರೆಂಟ್ ಇರೋದಿಲ್ಲ, ಹೊರಗಡೆಯಿಂದ ಗಾಳಿ ಬೆಳಕು ಎರಡೂ ಬರುತ್ತೆ. ಸಂಜೆ 6 ಗಂಟೆಗೇನೆ ಕರೆಂಟ್ ಬರುತ್ತೆ. 10 ಗಂಟೆ ಒಳಗೆ ಊಟ ಮಾಡಿ ಲೈಟ್ ಆಫ್ ಮಾಡಿ ಮಲ್ಕೋಬೇಕು. ಬೇಳೆ ಅಕ್ಕಿನೆಲ್ಲ ಮಿಕ್ಸಿಯಲ್ಲಿ ರುಬ್ಬಾರ್ದು, ಕಲ್ಲಲ್ಲೇ ಆಡಿಸ್ಬೇಕು. ಮನೆಯ ಹೊರಗಡೆ ಬಾವಿ ಇದೆ, ನೀವಿಬ್ರೇ ತಾನೆ. ನಿಮ್ಗೆ 4ರಿಂದ 5 ಬಿಂದಿಗೆ ನೀರ್ ಸಾಕು, ಅದಕ್ಕೆ ಮೇಲೆ ತೆಗಿಬಾರ್ದು. ಒಂದಿನಕ್ಕೆ ಒಂದೇ ಸಲನೇ ಸ್ನಾನ ಮಾಡ್ಬೇಕು, 2 ಸಲ ಮಾಡುವಂಗಿಲ್ಲ. ಅದು ಕೂಡ ಒಲೆಯಲ್ಲಿ ಮಾಡ್ಬೇಕು. ಆ ಸೌದೆನ ಕೂಡ ನನ್ ಜೊತೆ ತಗೋಬೇಕು. ಒಂದು ವೇಳೆ ಗ್ಯಾಸ್ ಸ್ಟವ್, ಕೆರೋಸಿನ್ ಸ್ಟವ್ ಎಲ್ಲ ಇದ್ರೆ ಅದನ್ನೆಲ್ಲ ಚೆನ್ನಾಗಿ ಮೂಟೆ ಕಟ್ಟಿ ತೆಗ್ದಿಟ್ಕೊಳ್ಳಿ. ನೀವು ಬೇರೆ ಮನೆಗೆ ಹೋದಾಗ ನಿಮ್ಗೆ ಉಪಯೋಗಕ್ಕೆ ಬರ್ಬೋದು. ಆ ಮಾತನ್ನು ಕೇಳಿ ಶ್ಯಾಮಲನಿಗೆ ತುಂಬಾ ಕೋಪ ಬಂತು. ಗಂಡನಿಗೆ ಬಯ್ಯೋಣ ಅಂತ ನೋಡಿದ್ರು, ಅವರ ಮುಂದೆ ಬೈದ್ರೆ ಮರ್ಯಾದೆ ಹೋಗುತ್ತೆ ಅಂತ ಗಂಡನನ್ನೇ ನೋಡ್ತಿದ್ಲು. ಚಂದ್ರಯ್ಯ ಶ್ಯಾಮಲನ ನೋಟವನ್ನು ಅರ್ಥ ಮಾಡಿಕೊಂಡು, ಸರಿ ಇವಾಗಾದ್ರೂ ಮನೆಯೊಳಗೆ ಹೋಗ್ಬೋದಾ? ಹಾ, ಹೋಗ್ಬೋದು. ಆಮೇಲೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ಮರ್ತೋಯ್ತು. ನೀವು ಯೂರಿನಿಗೆ ಹೋಗ್ಬೇಕಾದ್ರೆ ಒಂದಿನಕ್ಕೆ 5 ಸಲ ಹೋಗಿ, ಬಾತ್ರೂಮ್ಗೆ ಹೋಗ್ಬೇಕಂದ್ರೆ 1 ಸಲ 2 ಸಲ ಮಾತ್ರ ಹೋಗ್ಬೇಕು. ಅದೆಲ್ಲ ನಮ್ ಕೈಯೆಲ್ಲ ಇದೆ. ನಾವು ಜೋಪಾನದಲ್ಲಿದ್ರೆ ಎಲ್ಲವೂ ನಮ್ಮ ಕೈಯಲ್ಲೇ ಇರುತ್ತೆ. ಮೊದಲು ಹೋಗಿ ಮನೆನ ನೋಡಿ. ಹಾಗೆ ಹೇಳಿದಾಗ ಚಂದ್ರಯ್ಯ ದಂಪತಿಯವರು ಮನೆಯೊಳಗೆ ಬಂದ್ರು. ಮನೆಯನ್ನು ಬಾಗಿಲು ತೆಗೆದು ನೋಡಿದಾಗ ಆ ಮನೆಗೆ ಒಂದೇ ಬಾಗಿಲಿತ್ತು. ಮನೆಯ ಒಳಗಿನಿಂದ ಆಕಾಶವೆಲ್ಲ ಕಾಣ್ತಾ ಇತ್ತು. ಅದನ್ನು ನೋಡಿದ ಶ್ಯಾಮಲನಿಗೆ ತುಂಬಾನೇ ಕೋಪ ಬಂದು, ಏನ್ರಿ ಇದು? ಮನೆ ಕಣ್ರಿ, ನೋಡ್ಲಿಕ್ಕೆ ಎಷ್ಟ್ ಚೆನ್ನಾಗಿದೆ ನೋಡಿ. ಏನು ಇದು ಮನೆನಾ? ಹೊರಗಿಂದ ನೋಡ್ಲಿಕ್ಕೆ ಮಾತ್ರ ಮನೆ ರೀತಿ ಅನ್ಸ್ತಾ ಇದೆ. ಒಳಗೆ ಬಂದು ನೋಡಿದ್ರೆ ತಾನೇ ಇದರ ಲಕ್ಷಣ ಏನು ಅಂತ ಗೊತ್ತಾಗೋದು. ಈ ಮನೆಗೆ ಒಂದೇ ಬಾಗ್ಲಿದೆ, ಹಿಂದೆ ಬಂದು ನೋಡಿದ್ರೆ ಬಾಗ್ಲೇ ಇಲ್ಲ. ನಮಗೀ ಮನೆ ಬೇಡ. ನಾನಿನ್ನೂ ಹೇಳಿ ಮುಗಿಸ್ಲೇ ಇಲ್ಲ. ಒಂದ್ಸಲ ಅಡ್ವಾನ್ಸ್ ಕೊಟ್ಮೇಲೆ ಈ ಮನೆ ನಿಮ್ಗೆ ಇಷ್ಟ ಆಗದಿದ್ರು ಅಡ್ವಾನ್ಸ್ ಮಾತ್ರ ತಿರುಗಿ ಬರಲ್ಲ. ಇಷ್ಟ ಆಗದಿದ್ರೆ ನೀವು ಹೋಗ್ತಾ ಇರಿ. ವಿಷಯವನ್ನು ಹೇಳಿ ಕಾಂತಮ್ಮಲ್ಲಿಂದ ಹೊರಟೋದ್ಲು. ಗಂಡ ಹೆಂಡತಿಯ ಮಾತನ್ನು ಕೇಳಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ನಿಂತಿದ್ರು. ರೀ, ತುಂಬಾ ತಲೆನೋವಾಗ್ತಿದೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವು ಅಂಗಡಿಗೆ ಹೋಗಿ ಸಕ್ಕರೆ, ಟೀ ಹುಡಿ, ಹಾಗೇನೆ ಹಾಲು ಕೂಡ ತಗೊಂಬನ್ರಿ. ಸರಿ ಶ್ಯಾಮಲಾ, ನಾನು ಇವಾಗ್ಲೇ ಹೋಗಿ ತಗೊಂಬರ್ತೀನಿ. ಹೀಗೆ ಚಂದ್ರಯ್ಯ ಮನೆಯಿಂದ ಹೊರಗಡೆ ಬಂದು ಸ್ವಲ್ಪ ದೂರದಲ್ಲಿರುವ ಅಂಗಡಿಗೆ ಬಂದ. ಆ ಅಂಗಡಿ ರಮಣಮ್ಮಂದು. ಮೊದಲೇ ಈ ಊರು ಜಿಪುಣ ಊರು. ಅದರಲ್ಲೂ ಈ ರಮಣಮ್ಮ ಜಿಪುಣತನದಲ್ಲಿ ಡಿಗ್ರಿ ಹೋಲ್ಡರ್. ಒಂದು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಮತ್ತೊಂದು ಕಣ್ಣಲ್ಲಿ ನೋಡ್ತಾ ಇದ್ರು. ಏನಮ್ಮ, ಆ ಕಣ್ಣಿಗೆ ಏನಾಯ್ತು? ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಾ? ಏನು ಇಲ್ಲಪ್ಪ, ದೃಷ್ಟಿನ ಸ್ವಲ್ಪ ಕೂಡಿಡ್ತಿದ್ದೀನಷ್ಟೇ. ಆ ಮಾತನ್ನ ಕೇಳಿ ಚಂದ್ರಯ್ಯನಿಗೆ ತಲೆನೇ ಸುತ್ಬಿಡ್ತು. ಆದ್ರೂ ಅವನನ್ನು ಅವನೇ ಕಂಟ್ರೋಲ್ ಮಾಡ್ಕೊಂಡು ನಿಂತಿದ್ದ. ಸರಿ ಹೇಳಿ, ನಿಮ್ಗೆ ಏನ್ ಬೇಕು? ಒಂದು ಹಾಲಿನ ಪ್ಯಾಕೆಟ್ ಕೊಡಿ ಅಮ್ಮ. ಸಣ್ಣ ಗ್ಲಾಸ್ನ ತಂದಿದ್ದೀರಾ ಇಲ್ಲ ದೊಡ್ಡ ಗ್ಲಾಸ್ನ ತಂದಿದ್ದೀರಾ? ಸಣ್ಣ ಗ್ಲಾಸು, ದೊಡ್ಡ ಗ್ಲಾಸಾ? ಯಾಕೆ? ಇಲ್ಲಿ ಹಾಲ್ನ ಪ್ಯಾಕೆಟಲ್ಲೆಲ್ಲ ಕೊಡಕ್ಕಾಗೋದಿಲ್ಲ, ಗ್ಲಾಸಲ್ಲೇ ಕೊಡೋದು. ಸಣ್ಣ ಗ್ಲಾಸಿಗೆ 10 ರೂಪಾಯಿ, ದೊಡ್ಡ ಗ್ಲಾಸಿಗೆ 25 ರೂಪಾಯಿ. ಹಾಗೆ ಹೇಳಿದಾಗ ಚಂದ್ರಯ್ಯ ಹಾಲಿನ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಿದ. 2 ಕೆಜಿ ಅಕ್ಕಿ, ಅರ್ಧ ಕೆಜಿ ಸಕ್ಕರೆ, ಅರ್ಧ ಕೆಜಿ ಬೇಳೆ, ಅರ್ಧ ಕೆಜಿ ಉದ್ದಿನ ಬೇಳೆ, 1 ಅರಿಶಿನ ಹುಡಿ, ಉಪ್ಪು, ಸಾಸುವೆ. ತರಕಾರಿ ಇದೆಯಾ? ತರಕಾರಿ ಇದ್ರೆ ಅದ್ರ ಜೊತೆ ಟೊಮೆಟೊ, ಈರುಳ್ಳಿ ಕೂಡ 1 ಕೆಜಿ. ಇಲ್ಲಿ ನೋಡಪ್ಪ, ಮೊದಲು ದಿನಸಿ ವಸ್ತುಗಳನ್ನ ತಗೋ, ಆಮೇಲೆ ಬೇಕಾದ್ರೆ ತರಕಾರಿ ತಗೋಬಹುದು. ಸರಿ, ಎಲ್ಲದಕ್ಕೂ ಬ್ಯಾಗ್ ತಂದಿದ್ದೀರಾ? ಯಾಕೆ ಬ್ಯಾಗ್ ತರಬೇಕು? ಅಂಗಡಿಯವರು ನೀವು ಅದನ್ನು ಕೊಡೋದಿಲ್ವಾ? ಅದೆಂಗಪ್ಪ, ಬ್ಯಾಗ್ನ ನಾವಿಟ್ಕೊಳ್ತೀವಿ. ಆಮೇಲೆ ಇನ್ನೊಂದು ವಿಚಾರಪ್ಪ, ಇಲ್ಲಿ ಕೆಜಿ ಲೆಕ್ಕದಲ್ಲಿ ಕೇಳಿದ್ರೆ ಯಾವುದೂ ಕೊಡೋದಿಲ್ಲ, ಎಲ್ಲವನ್ನು ಗ್ಲಾಸಲ್ಲಿ ಮಾತ್ರ ಕೊಡ್ತಾ ಇರೋದು. ಸಣ್ಣ ಗ್ಲಾಸಿಗೆ 50 ರೂಪಾಯಿ, ದೊಡ್ಡ ಗ್ಲಾಸಿಗೆ 100 ರೂಪಾಯಿ ಅಪ್ಪ. ಆ ಮಾತು ಕೇಳಿ ಚಂದ್ರಯ್ಯನಿಗೆ ಹುಚ್ಚಿ ಹಿಡಿದು ಅಲ್ಲಿಂದ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಊರ್ ಬಿಟ್ಟೆ ಹೊರಟೋದ.